ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇದು ನಾವು ಮಂತ್ರಾಲಯಕ್ಕೆ ಹೋಗಿದ್ವಲ್ಲ ಅದರದ್ದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇದು ಬೆಳಗ್ಗೆ 5 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ನೈಟ್ ಇಲ್ಲೇ ಮಠದ ಮುಂದೆನೆ ಮಲ್ಕೊಂಡಿದ್ವಲ್ಲ, ಇವಾಗ ಇನ್ನು ಅಭಿಷೇಕ ಎಲ್ಲ ಸ್ಟಾರ್ಟ್ ಮಾಡ್ತಾರಲ್ಲ, ಅದಕ್ಕೆ ಇವಾಗ ಎಲ್ಲರೂ ಮಠದ ಮುಂದೆ ಮಲ್ಕೊಂಡಿರೋರು ಎದ್ದೇಳಬೇಕು ಅಂತ ಅನೌನ್ಸ್ ಮಾಡ್ತಾ ಇದ್ರು. ನಾವು ಎದ್ದು ಅಲ್ಲೇ ಬೆಡ್ಶೀಟು ಚಾಪೆಗಳೆಲ್ಲ ಹಾಸ್ಕೊಂಡಿದ್ವಲ್ಲ ಅವನ್ನೆಲ್ಲ ಎತ್ಕೊಂಡು ಇನ್ನ ನದಿ ಹತ್ರ ಕಾರ್ ಪಾರ್ಕ್ ಮಾಡಿದ್ದಿತ್ತು. ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಬಂದ್ವಿ. ಈ ಕಡೆ ಹಂಗೆ ತುಂಗಭದ್ರಾ ನದಿ ಕಡೆಗೆ ಹೋಗೋವಾಗ ಇಲ್ಲೇ ಒಂದು ಕಲ್ಯಾಣಿ ಐತಲ್ಲ, ರಾಯರದು ತೆಪ್ಪೋತ್ಸವ ಅದೆಲ್ಲ ಮಾಡಿದ್ರಲ್ಲ, ಅದನ್ನು ನೋಡ್ಕೊಂಡು ಇವಾಗ ನನ್ನ ಮಗನ ಕೂರ್ಲು ಕೊಡಬೇಕಿತ್ತು, ಅಲ್ಲಿಗೆ ಬಂದ್ವಿ. ಮೊದಲು ನದಿ ಹತ್ರ ಹೋಗಿ ನೋಡಿದ್ವಿ, ಅಲ್ಲೇನು ಅಷ್ಟೊಂದು ನೀರು ಇರಲಿಲ್ಲ, ಮತ್ತು ಸ್ನಾನ ಮಾಡೋಕ್ಕೆ ಅವಕ್ಕೆಲ್ಲ ಅಲ್ಲಿ ಹೋಗಿ ಮಾಡ್ಕೊಳಕ್ಕೆ ಆಗಲ್ಲ ಅಂತೇಳಿ ರೂಮ್ ಮಾಡಿಬಿಟ್ಟು ಇವಾಗ ನನ್ನ ಮಗಂಗೂ ಕೂದಲೆಲ್ಲ ಕೊಡಿಸ್ಬಂದು ನನ್ನ ಮಗಂಗೂ ಸ್ನಾನ ಎಲ್ಲ ಮಾಡಿಸಿದ್ದು ಆಯಿತು. ನನ್ನ ಮಗಳು ಮತ್ತು ನನ್ನ ಮಗ ಅವರಿಬ್ರು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಕುಂತಿದ್ರು. ಇನ್ನು ಇವಾಗ ನಾವೆಲ್ಲರೂ ರೆಡಿ ಆಗ್ತಾ ಇದ್ದೀವಿ. ನಾನು ಇವತ್ತು ಗ್ರೀನ್ ಕಲರ್ ಪ್ಲೈನ್ ಒಂದು ಸಿಂಪಲ್ ಸ್ಯಾರಿ ಹಾಕೊಂಡಿದ್ದೀನಿ. ಈ ಸೀರೆ ಅಂತೂ ಫುಲ್ ಲೈಟ್ ವೈಟ್ ಆಗಿ ಚೆನ್ನಾಗಿತ್ತು, ಹಾಗೆ ನೆರಿಗೆನೂ ಅಷ್ಟೇ ಚೆನ್ನಾಗಿ ಕುಂತಿದ್ದು. ಈ ಸೀರೆನ ನಾನು ಗೌರಿ ಹಬ್ಬಕ್ಕೆ ನಮ್ಮ ಅಮ್ಮವ್ರು ಕೊಡಿಸಿದ್ರಲ್ಲ, ಅದನ್ನು ಹೊಲ್ಸ ಹಂಗೆ ಇಟ್ಟಿದ್ದೆ. ಇವಾಗ ಮಂತ್ರಾಲಯಕ್ಕೆ ಹಾಕೊಂಡಿರೋದು. ನಾವಿಲ್ಲೇ ದೇವಸ್ಥಾನದಿಂದ ಒಂದು ಸ್ವಲ್ಪ ಆಚೆನೆ ರೂಮ್ ಮಾಡಿದ್ದು ಹತ್ರದಲ್ಲೇನೆ. ಇವಾಗ ನಮ್ಮದು ರೆಡಿ ಆಗಿತ್ತೆಲ್ಲ ಆಯಿತು. ನಾನು ನನ್ನ ಮಗ ನನ್ನ ಮಗಳೆಲ್ಲ ರೆಡಿಯಾಗಿ ಇಲ್ಲಿ ದೇವಸ್ಥಾನದ ಹತ್ರ ಹೋಗೋಣ ಅಂತ ಕೆಳಗೆ ಬಂದ್ವಿ. ನಾವು ಹೋಗಿ ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗ ಅಷ್ಟರಲ್ಲಿ ಆಗಲೇ ಟೈಮ್ 7:15 7:45 ಆಗಿತ್ತು. ಇವರು ಎಲ್ಲ ರೆಡಿಯಾಗಿ ಇವಾಗ ಕೆಳಗೆ ಬಂದರು. ಇಲ್ಲೇ ಹೂವದ ಅಂಗಡಿ ಇಟ್ಟಿದ್ರು. ಇವಾಗ ಎಲ್ಲರಿಗೂ ಹೂವು ತಗೋಣ ಅಂತೇಳಿ ಮುಟ್ಕೊಳಕ್ಕೆ ಎಲ್ಲರಿಗೂ ಇಲ್ಲೇ ಆಂಟಿ ಹತ್ರನೇ ಹೂವು ತಗೊಂತ ಇದ್ವಿ. ಇವಾಗ ಎಲ್ಲರೂ ಹೂವನ್ನು ತಗೊಂಡು ಮುಟ್ಕೊಂಡು ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲೇ ದೇವಸ್ಥಾನ ಪಕ್ಕದಲ್ಲೇ ಇದ್ದಿದ್ದು. ದೇವಸ್ಥಾನದ ಹತ್ರ ಅಂತೂ ಆಗ್ಲೇ ತುಂಬಾ ಜನಗಳು ಇದ್ರು. ಇಲ್ಲಿ ನ್ಯೂ ಇಯರ್ ಇಂದ ಒಂದು ಸ್ವಲ್ಪ ಜನ ಜಾಸ್ತಿ ಬರ್ತಾವ್ರಲ್ಲ, ಅದಕ್ಕೆ ಇವಾಗ ಇಲ್ಲಿ ಎಂಟ್ರೆನ್ಸ್ ಐತಲ್ಲ ಅಲ್ಲಿಂದಾನೆ ಲೈನ್ಗಳು ಮಾಡವ್ರೆ. ಇವಾಗ ನಾವು ಲೈನ್ಗೆ ಹೋಗೋಣ ಅಂತೇಳಿ ಲೈನಿಗೆ ಬಂದ್ವಿ. ನಾವು ಲೈನಿಗೆ ಬಂದಾಗ ಆಗ್ಲೇ ಟೈಮ್ 8 ಗಂಟೆ ಆಗಿತ್ತು. ನೈಟ್ ದರ್ಶನ ಮಾಡಕ್ ಹೋದಾಗ ಹಿಂಗೆ ದೇವಸ್ಥಾನ ಬಾಕ್ಲೈತಲ್ಲ ಎದುರುಗ ಹಂಗೆ ಬಿಟ್ಟಿದ್ರು. ಇವಾಗ ಮಾತ್ರ ಇಲ್ಲಿಂದ ಕ್ಯೂ ಆಗಿ ಹೋಗ್ಬೇಕು, ಜನ ಜಾಸ್ತಿ ಇದ್ರಲ್ಲ ಅದಕ್ಕೆ ಈ ತರ ಸಿಸ್ಟಮ್ ಮಾಡವ್ರೆ. ಕ್ಯೂ ಅಂತೂ ಮೂವ್ನೇ ಆಗ್ತಾ ಇರ್ಲಿಲ್ಲ. ದೇವಸ್ಥಾನದೊಳಗಿನ್ನ ಜನಗಳು ಜಾಸ್ತಿ ಇದ್ರಲ್ಲ, ಹಾಗೆ ಮತ್ತೆ ಪೂಜೆನೂ ನಡೀತಾ ಇತ್ತಲ್ಲ, ಅದಕ್ಕೆ ಕ್ಯೂ ಎಲ್ಲ ಒಂದ್ ಸ್ವಲ್ಪ ನಿಧಾನ ಆಗ್ತಾ ಇತ್ತು ಮೂವ್ ಆಗೋದು. ನಾವೇನಿಲ್ಲ ಅಂದ್ರೂ ಒಂದ್ 2-3 ಅವರ್ ನಿಂತಿದೀವಿ ಕ್ಯೂ ಅಲ್ಲಿ. 2 ಸರಿ ದೇವಸ್ಥಾನಕ್ಕೆ ಬಂದಾಗೂ ಅಷ್ಟೇ ಬೇಗನೆ ದರ್ಶನ ಆಗಿತ್ತು. ಈ ಸರಿ ಮಾತ್ರ ಈ ತರ ಕ್ಯೂ ಸಿಸ್ಟಮ್ ಮಾಡೋರಲ್ಲ, ಜಾಸ್ತಿ ಇದ್ದ ಲೈನ್ಗಳಂತೂ ದೇವಸ್ಥಾನದೊಳಗೆ ಹೋಗೋ ಅಷ್ಟೊತ್ತಿಗೆ ಏನಿಲ್ಲ ಅಂದ್ರೂ ಒಂದು 90-100 ದಾಟಿದೀವೇನೋ ಲೈನ್ಗಳು, ಅಷ್ಟು ಲೈನಲ್ಲಿ ಹೋಗಿದೀವಿ. ಬೇಗ ಕ್ಯೂನು ಮೂವ್ ಆಗ್ತಾ ಇರ್ಲಿಲ್ವಲ್ಲ, ನನ್ನ ಮಗ ನನ್ನ ಮಗಳಂತೂ ಇಬ್ರು ನಡ್ಕೊಂಬಂದ್ ಲೈನ್ಗಳಲ್ಲಿ ಆಲೆ ಸುಸ್ತಾತೈತೆ ಅಂತ ಹೇಳ್ತಾ ಇದ್ರು. ಇನ್ನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋವರೆಗೂ ತಿಂಡಿ ತಿನ್ನೋದು ಬೇಡ ಅಂತ ಇಬ್ರಿಗೂ ತಿಂಡಿನೂ ಕೊಡಿಸಿರ್ಲಿಲ್ಲ. ಇನ್ನು ನಾವು ಮೊದಲು ನದಿ ಹತ್ರ ಹೋದ್ವಲ್ಲ ಸ್ನಾನ ಮಾಡಕ್ಕೆ ಅಂತೇಳಿ, ಅಲ್ಲಿ ಬರ್ತಾರಲ್ಲ ಜನಗಳು, ಅವ್ರು ಸ್ವಲ್ಪ ನೀಟಾಗಿ ಇರಿಸ್ಕೊಳಲ್ಲ, ಅಲ್ಲೇ ಎಲ್ಲ ಕಚರೆ ಮಾಡೋದು, ಬಟ್ಟೆಗಳೆಲ್ಲ ಅಲ್ಲೇ ಬಿಸಾಕ್ ಹೋಗವ್ರೆ. ಅದೆಲ್ಲ ನೋಡ್ಬಿಟ್ಟು ಅಲ್ಲಿ ಸರಿಯಾಗಿ ನೀರು ಇರ್ಲಿಲ್ಲ, ಅದಕ್ಕೆ ಅಲ್ಲಿ ಸ್ನಾನ ಮಾಡ್ಲಿಲ್ಲ. ನಾವು ಜಾಸ್ತಿ ಹೆಣ್ಮಕ್ಳೇ ಅಲ್ವಾ ಇದ್ದಿತ್ತು, ಇನ್ನೇನಾದ್ರೂ ರೂಮ್ ಹುಡುಕ್ಬಿಟ್ಟು ಅಲ್ಲೇ ರೆಡಿ ಆಗೋಣ ಅಂತ ಅನ್ಕೊಂಡು ಬಂದು ರೂಮ್ ಎಲ್ಲ ಹುಡುಕಿ ನಾವು ಎಲ್ಲ ಸ್ನಾನ ಮಾಡಿ ರೆಡಿ ಆಗ ಅಷ್ಟೊತ್ತಿಗೆ 8 ಗಂಟೆನೇ ಆಗೋಯ್ತು. ಇಲ್ಲಾಂದ್ರೆ ಇನ್ನ ಸ್ವಲ್ಪ ಬೇಗನೆ ಬರ್ತಿದ್ವಿ. ನೀವೇ ನೋಡ್ಬೋದು ಇಷ್ಟೊತ್ತಿಗೆ ಆಗ್ಲೇ ಆಚೆನೂ ಅಷ್ಟೇ ಎಷ್ಟು ಜನ ಅವ್ರೆ, ಕ್ಯೂ ಅಲ್ಲೂ ಅಷ್ಟೇ ಆಗ್ಲೇ ದರ್ಶನ ಮಾಡ್ಕೊಂಡ್ ಬರೋರು ಬರ್ತಾವ್ರೆ, ಇನ್ನ ಕ್ಯೂ ಅಲ್ಲೂ ಅಷ್ಟೇ ನಿಂತವ್ರೆ. ಇನ್ನ ಆಚೆನೆ ದರ್ಶನ ಮಾಡಕ್ಕೇನೆ ಇಷ್ಟ ಜನ ನಿಂತವ್ರೆ. ಒಳಗಡೆ ಇನ್ ಫೋಟೋಗಳು ವಿಡಿಯೋಗಳೆಲ್ಲ ಅಲೋ ಇಲ್ವಲ್ಲ. ಇನ್ ರಾಯರು ದರ್ಶನ ಹೋಗಿ ಮಾಡ್ಕೊಂಡು ಹಾಗೆ ಆಚೆ ಮಂತ್ರಾಕ್ಷತೆ ಕೊಡ್ತಿದ್ರಲ್ಲ ಅದನ್ನು ಇಸ್ಕೊಂಡು ಬಂದ್ವಿ. ನಾವು ಆಚೆ ಬರೋ ಅಷ್ಟ್ರಲ್ಲೇ ಆಗ್ಲೇ ಟೈಮ್ 12 ಗಂಟೆ ಆಗಿತ್ತು. ನಾವು ರಾಯರ ದರ್ಶನ ಮಾಡಕ್ ಮಂತ್ರಾಲಯಕ್ಕೆ ಬರ್ಬೇಕು ಅಂತ ಸೆಪ್ಟೆಂಬರ್ ಇಂದ ಅನ್ಕೊಂತ ಇದ್ದಿದ್ದು, ಬರಕ್ಕೆ ಆಗಿರ್ಲಿಲ್ಲ. ಸೆಪ್ಟೆಂಬರ್ ಅಲ್ಲಿ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಲ್ಲೆಲ್ಲ ಒಂದೊಂದ್ಸರಿ ಪ್ಲಾನ್ ಮಾಡಿ ತಿರ್ಗಾ ಚೇಂಜ್ ಮಾಡಿ ಇವಾಗ ಬರಕ್ ಆಗಿದ್ದು. ಡಿಸೆಂಬರ್ 31 ಬುಧವಾರ ಅವತ್ತು ಅನ್ಕೊಂಡ್ವಿ. ಇವತ್ತು ಹೋದ್ರೆ ನಾಳೆ ಗುರುವಾರ ಇದ್ದು ರಾಯರು ದರ್ಶನ ಮಾಡಕ್ ಹೋಗ್ತೀವಿ, ಹೊಸ ವರ್ಷದ ದಿನ ರಾಯರನ್ನ ನೋಡ್ಬೋದು ಅಂತ. ಆದ್ರೆ ಅವತ್ತು ಬರಕ್ ಆಗ್ಲಿಲ್ಲ ಏನೋ ಕಾರಣದಿಂದ. ಸೆಪ್ಟೆಂಬರ್ ಇಂದ ಹೋಗ್ಬೇಕು ಅನ್ಕೊಂಡ್ರು ಹೋಗಕ್ ಆಗ್ತಾ ಇರ್ಲಿಲ್ವಲ್ಲ. ಇವತ್ಗ ಇನ್ನೇನು ಹೊಸ ವರ್ಷಕ್ಕೆ ಹೋಗೋಣ ಅನ್ಕೊಂಡ್ರು ಹೋಗಕ್ ಆಗ್ಲಿಲ್ಲ. ಇನ್ನು ಹುಡುಗರ್ಗು FF4 ಸ್ಟಾರ್ಟ್ ಆಗ್ತವೆ, ಮತ್ತೆ ಫೆಬ್ರವರಿಗ ಯಾವಾಗ್ಲಾದ್ರೂ ಹೋಗೋಣ ಅಂತ ಸುಮ್ನೆ ಆಗಿದ್ವಿ. ಈ ಮಾತಂತೂ ನಮ್ ಲೈಫಲ್ಲಿ ನಿಜ ಅನ್ಸೈತೆ. ನಾವ್ ಎಷ್ಟ್ ಸರಿ ಹೊರಟ್ರು ಹೋಗಕ್ ಆಗಿಲ್ಲ. ಅದೇ ರಾಯರು ನಮ್ಮನ್ನ ನೋಡ್ಬೇಕು ಅಂದಾಗ ಅವರೇ ಕರೆಸ್ಕೊಂತಾರೆ ಅಂತ ಹೇಳ್ತಾರಲ್ಲ, ಇದಂತೂ ನಿಜ. ವರ್ಷದ ಮೊದಲನೇ ದಿನನೇ ಗುರುವಾರನೇ ಹೋಗಕ್ ಆಗ್ಲಿಲ್ವಲ್ಲ, ಬಿಡತ್ತೆ ಇನ್ ಯಾವಾಗ್ಲಾದ್ರೂ ಹೋಗೋಣ ರಾಯರು ಕರೆಸ್ಕೊಂಡಾಗ ಅನ್ಕೊಂಡ್ ಸುಮ್ನೆ ಆಗಿದ್ವಿ. ರಾಯರು ಪವಾಡ ಅಂತ ಹೇಳ್ತಾರಲ್ಲ, ಅದಂತೂ ನಿಜ. ಇನ್ನು ಹೋಗಕ್ಕೆ ಆಗಲ್ಲ ಬಿಡು, ಯಾವಾಗ ಕರೆಸ್ಕೊಂತಾರ ಅವಾಗ ಹೋಗೋಣ ಅನ್ಕೊಂಡಿದ್ದವರು ಸಡನ್ ಆಗಿ ಪ್ಲಾನ್ ಆಯ್ತು ಶನಿವಾರ ಹೋಗೋಣ ಅಂತ ಹೇಳಿ. ಶುಕ್ರವಾರ ನೈಟ್ ಅನ್ಕೊಂಡ್ವಿ ಶನಿವಾರ ಹೋಗಿ ಇನ್ನು ಭಾನುವಾರ ವಾಪಸ್ ಬರ್ಬೋದು ಅಂತ, ಅದಕ್ಕೆ ಹೊರಟು ಬಂದಿದ್ದು. ರಾತ್ರಿ ಇವಾಗ ಮತ್ತೆ 2 ಟೈಮು ರಾಯರು ದರ್ಶನ ಮಾಡಿವಲ್ಲ, ಇನ್ ಮನ್ಸಿಗೂ ಖುಷಿ ಆಯ್ತು. ರಾಯರು ದರ್ಶನ ಎಲ್ಲ ಮಾಡಿ ಹಾಗೆ ಇವರೆಲ್ಲ ಬರ್ತಾವ್ರಲ್ಲ, ಇವರೆಲ್ಲ ಪಾದಯಾತ್ರೆ ಮಾಡ್ಕೊಂಡ್ ಬಂದಿರೋರು, ಇವರು ಎಲ್ಲ ಬರ್ತಾ ಇದ್ರಲ್ಲ, ಹಾಗೆ ಅವ್ರದ್ದು ಒಂದ್ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ಮೇಲೆ ಹಾಗೆ
ಒಂದು ಸ್ವಲ್ಪ ಶಾರ್ಟ್ಸಿಗೆ ಮತ್ತು ವಿಡಿಯೋಗಳು ಫೋಟೋಗಳು ಎಲ್ಲ ತಕ್ಕೊಳ್ಳೋಣ ಅಂತೇಳಿ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಫೋಟೋಗಳು ತಕ್ಕೊಂಡ್ವಿ. ನಾನು ಈ ಸರಿ ಹೋದಾಗ ಇನ್ನು ಫೋಟೋಗಳು ಬೃಂದಾವನ ಆ ಥರ ಎಲ್ಲ ಏನು ತಾಣಲಿಲ್ಲ. ಹೋದ್ ಸರಿ ಬಂದಾಗ ತಾಂಡಿದ್ನಲ್ಲ ಅವೇ ಸಾಕು ಅಂತೇಳಿ ಸುಮ್ಮನೆ ಬಂದೆ, ಏನು ತಗೊಂಡಿಲ್ಲ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಆಚೆ ಬಂದು ಒಂದು ಸ್ವಲ್ಪ ಫೋಟೋ ವಿಡಿಯೋಗಳೆಲ್ಲ ತಕ್ಕೋಣ ಅಷ್ಟೊತ್ತಿಗೆ ಟೈಮ್ 1 ಗಂಟೆ ಆತಾಯಿತ್ತು. ಅದಕ್ಕೆ ಎಲ್ಲೂ ಹೋಗೋದು ಬೇಡ ಅಂತೇಳಿ ಹೋಗೋಣ ಅಂತ ಹೊರಟ್ವಿ. ಇದಕ್ಕೂ ಮುಂಚೆ 2 ಸರಿ ಬಂದಾಗ್ಲೂ ಪಂಚಮುಖಿ ಮತ್ತೆ ಬಿಚ್ಚಾಲೆ ಎರಡತ್ರಕ್ಕೂ ಹೋಗಿದ್ವಿ. ಹಾಗೆ ಗೋಶಾಲೆ ಅಭಯಾಂಜನೇಯ ಐತಲ್ಲ ಅಲ್ಲೆಲ್ಲ ಹೋಗಿ ನೋಡಿದ್ವಿ. ಆದ್ರೆ ಈ ಸರಿ ಹೋಗಕ್ ಆಗ್ತಾ ಇಲ್ಲ. ಇವಾಗ ಹೊರಡೋದೇ ಲೇಟ್ ಆಯ್ತಲ್ಲ, ನಾವು ಇಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಇನ್ನ ನಾವು ದೊಡ್ಡಬಳ್ಳಾಪುರಕ್ಕೆ ಹೋಗೋ ಅಷ್ಟರಲ್ಲಿ ಲೇಟ್ ಆಗ್ತತೆ, ಬೆಳಗ್ಗೆ ಆಗೋಗ್ತತೆ. ಇನ್ನು ಬೆಳಗ್ಗೆ ಬೇರೆ ನಮ್ಮ ಅಕ್ಕನ ಮಗಳಿಗೆ FA4 ಟೆಸ್ಟ್ ಐತೆ, ಅದು ಬೇರೆ ಐತಲ್ಲ, ಅದಕ್ಕೆ ಇನ್ನೆಲ್ಲೂ ಹೋಗೋದ್ ಬೇಡ ಅಂತ ಹೇಳಿ ಹೊರಟಿದ್ದು. ಮಂತ್ರಾಲಯದಲ್ಲೇನೆ ಬರೋವಾಗ ತಿಂಡಿ ಎಲ್ಲ ತಿಂದು ಬಂದಿದ್ವಿ. ನಾವು ಅಲ್ಟಾಗೆ ಆಗ್ಲೇ ಅಷ್ಟೊತ್ತಾಗಿತ್ತಲ್ಲ, ಇನ್ನು ನಾವು ತಿಂಡಿ ತಿಂದಿತ್ತೇನೆ 1:15ಗೆ. ನಾವು ಅನ್ಕೊಂಡಿದ್ದು 2 ಸರಿ ಬಂದಾಗೂ ಮಧ್ಯಾಹ್ನದ ಹೊತ್ತು ಭೋಜನ ಶಾಲೆಗೆ ಹೋಗಿಲ್ಲ, ಇವಾಗ ಅಲ್ಲೋಗಿ ತಿನ್ನೋಣ ಅಂತ ಅನ್ಕೊಂಡ್ವಿ. ಅಲ್ಲೋಗಿ ನೋಡಿದ್ರೆ ಖಾಲಿಕ್ಕೂ ಜಾಗ ಇರ್ಲಿಲ್ಲ, ಅಷ್ಟು ಜನ ಇದ್ರು. ಅದಕ್ಕೆ ಅಲ್ಲಿ ಹೋಗ್ಲಿಲ್ಲ. ಇನ್ನು ಆಚೆ ಹೋಟ್ಲಲ್ಲೇನೆ ತಿಂಡಿ ತಿಂದು ಬಂದ್ವಿ. ಇನ್ನು ಬರೋವಾಗ ಎಲ್ಲೂ ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ಒಂದು 5:15 ಆಗಿತ್ತೇನೋ ಟೈಮು. ಇವಾಗ ಇಲ್ಲಿ ಟೀ ಕಾಫಿ ಏನಾದರೂ ಕುಡಿಯೋಣ ಅಂತೇಳಿ ಹಿರಿಯೂರ್ ಹತ್ರ ಹೈವೇಯಲ್ಲಿ ಅಲ್ಲಿ ನಿಲ್ಸಿದೀವಿ. ಯಾರ್ಯಾರು ಟೀ ಮತ್ತೆ ಕಾಫಿ ಬೇಕೋ ಅವರೆಲ್ಲರೂ ಆರ್ಡರ್ ಮಾಡ್ತಾ ಅಂತ ಇದ್ರು. ನನಗೆ ಕಾಫಿ ಬೇಕು ಅಂತೇಳಿ ನಾನು ಕಾಫಿ ತಗೊಂಡಿದ್ದೆ. ಹಾಗೆ ಕಾಫಿ ಜೊತೆಗೆ ನಾನೊಂದು ಮದ್ದೂರು ವಡೆ ತಗೊಂಡಿದ್ದೆ. ಅಲ್ಲಿ ಮದ್ದೂರು ವಡೆ ಮತ್ತೆ ಚಕ್ಲಿ, ನಿಪ್ಪಟ್ಟು, ಬನ್ನು ಆ ಥರ ಎಲ್ಲ ಫ್ರೆಶ್ ಆಗಿ ಚೆನ್ನಾಗಿದ್ದು. ನಾನು ಕಾಫಿ ಕುಡಿಯೋವಾಗ ನಂಗೆ ಕಾಫಿಗೆ ಚಕ್ಲಿ ಅಥವಾ ನಿಪ್ಪಟ್ಟು, ಕಡಲೆ ಬೀಜ, ಮದ್ದೂರು ವಡೆ ಅಂಥದ್ದು ಏನಾದರೂ ಇದ್ರೆ ತಿನ್ನಕ್ಕೆ ಇಷ್ಟ. ಅಂದರೆ ಡೈಲಿ ಆ ಥರ ತಿನ್ನಕ್ಕೆ ಇಷ್ಟಪಡಲ್ಲ, ಯಾವಾಗಲಾದ್ರೂ ಒಂದೊಂದ್ಸರಿ ಆ ಥರ ತಿಂತೀನಿ. ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ, ನೀನು ಟೀ ಕಾಫಿಗೆ ಈ ಥರ ಚಕ್ಲಿ ನಿಪ್ಪಟ್ಟು ಆ ಥರ ತಿನ್ನೋದೆಲ್ಲ ನಿನ್ನೆ ಫಸ್ಟ್ ನೋಡಿರೋದು. ಎಲ್ಲರೂ ಟೀ ಕಾಫಿಗೆ ಬಿಸ್ಕೆಟು, ಬನ್ನು, ರಸ್ಕ್ ಆ ಥರ ಏನಾದರೂ ತಿಂದರೆ ನೀನು ಒಬ್ಬಳೇ ವಿಚಿತ್ರ ಈ ಥರ ತಿನ್ನೋದು ಅಂತ ಹೇಳ್ತಿರ್ತಾರೆ. ನಾನು ಒಬ್ಬಳೇ ಈ ಥರನಾ, ಇಲ್ಲ ನೀವು ಯಾರಾದರೂ ಟೀ ಕಾಫಿ ಜೊತೆಗೆ ಈ ಥರ ಚಕ್ಲಿ ನಿಪ್ಪಟ್ಟು, ಕಡಲೆ ಬೀಜ ಆ ಥರ ಏನಾದರೂ ತಿಂತೀರಾ? ಕಮೆಂಟ್ ಮಾಡ್ರಿ ನೋಡೋಣ. ಇನ್ನು ಅಲ್ಲಿ ಕಾಫಿ ಕುಡಿದು ಇವತ್ತು ಮಧುಗಿರಲ್ಲೇ ಹೋಗಿ ಅಲ್ಲೇ ಇರೋಣ ಅಂತೇಳಿ ಅಲ್ಲಿಗೆ ಹೊರಟ್ವಿ. ನಾವು ಮಧುಗಿರಿಗೆ ಬರೋ ಅಷ್ಟೊತ್ತಿಗೆ ಆಗಲೇ 10:30 ಆಗಿತ್ತು. ನೈಟ್ ಜರ್ನಿ ಬೇಡ ಅಂತೇಳಿ ನಮ್ಮ ಮನೇಲಿ ಅಲ್ಲೇ ಆಲ್ಟ್ ಆದ್ವಿ. ನೈಟ್ ಬಂದಾಗೆ 10:30 ಆಗಿತ್ತಲ್ಲ, ಅವಾಗ ಇನ್ನೇನು ವಿಡಿಯೋ ಕಂಟಿನ್ಯೂ ಮಾಡೋದು ಅಂತೇಳಿ ನಾನು ಅವಾಗ ವಿಡಿಯೋ ಎಲ್ಲ ಇನ್ನೇನು ಕಂಟಿನ್ಯೂ ಮಾಡಲಿಲ್ಲ. ಮತ್ತೆ ಸೋಮವಾರ ಬೆಳಗ್ಗೆಯಿಂದನೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು FA4 ಇತ್ತಲ್ಲ, ಹುಡುಗರ್ನು ಬೇಗ ಸ್ಕೂಲಿಗೆ ಕಳ್ಸೋಣ ಅಂತ ಹೇಳಿ 7:30 ಅಷ್ಟೊತ್ತಿಗೆಲ್ಲ ರೆಡಿಯಾಗಿ ನಮ್ಮ ಸುಬ್ಬಿನ ಮಾತಾಡಿಸ್ಕೊಂಡು ಹೋಗೋಣ ಅಂತ ನಮ್ಮ ತಂಗಿರ ಮನೆ ಹತ್ರ ಬಂದ್ವಿ. ನಾವು ಬರೋ ಅಷ್ಟರಲ್ಲಿ ಆಗಲೇ ನನ್ನ ತಂಗಿ ಮಗ ನಮ್ಮ ನಿಬಿವ ಕರಾಟೆ ಕ್ಲಾಸ್ಗೆ ಹೋಗ್ತಾರೆ, ಅವರು ಹೋಗಿ ಬಂದಿದ್ರು. ಹಾಗೆ ನಮ್ಮ ಸುಬ್ಬಿನೂ ಒಂದು ಸ್ವಲ್ಪ ಹೊತ್ತು ಎತ್ಕೊಂಡು ನಮ್ಮ ಸುಬ್ಬಿನೂ ಮಾತಾಡಿಸಿ ಇವಾಗ ಹೊರಟ್ವಿ ಎಲ್ಲರೂ. ಇವಾಗ ಇನ್ನ ಕಾರ್ಗಳು ಹತ್ತುತ್ತವರೆಲ್ಲ. ಇಷ್ಟೊತ್ತಿಗೆ ಹೊರಟ್ರು ನಾವು ದೊಡ್ಡಬಳ್ಳಾಪುರಕ್ಕೆ ಹೋಗೋ ಅಷ್ಟರಲ್ಲಿ ಒಂದು 9:15 ಆಗ್ತತೆ. ಇನ್ನು ಹೋಗಿ ಹುಡುಗರ್ನು ಸ್ಕೂಲಿಗೆ ಕಳಿಸ್ಬೇಕು ರೆಡಿ ಮಾಡಿ. ಇವತ್ತಿನ ಈ ವ್ಲಾಗ್ ಇಷ್ಟೇ. ಇವತ್ತಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ, ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನನ್ನ ಚಾನಲಲ್ಲಿ ಬರೋ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರೂ ವಿಡಿಯೋ ಸ್ಕಿಪ್ ಮಾಡದೆ ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ. ಹಾಗೆ ನಮಗೂ ಕೂಡ ಸಪೋರ್ಟ್ ಮಾಡಿ. ಮಂತ್ರಾಲಯಕ್ಕೆ ನೀವು ಎಷ್ಟು ಸರಿ ಹೋಗಿದ್ದೀರಾ, ಹಾಗೆ ರಾಯರು ನಿಮ್ಮನ್ನ ಎಷ್ಟು ಸರಿ ಮಂತ್ರಾಲಯಕ್ಕೆ ಕರೆಸ್ಕೊಂಡವ್ರೆ ಅಂತ ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.